ಇದೇ ಎನೋಶಿಮಾ ಐಲ್ಯಾಂಡ್. ಇವಾಗ ನೋಡಿ ನಾವು ಕ್ಲಾಪ್ ಹಾಕಬೇಕು. ಆವಾಗ ಸೀ ಕ್ಯಾಂಡಲ್ ಅಂತ ಅದರ ಮೇಲೆ ಕೂಡ ಹೋಗ್ಲಿಕ್ಕಾಗ್ತದಂತೆ. Hello guys, good morning, welcome back to my channel. Morning. Yes, ಇವತ್ತು ನಾವು ಎನೋಶಿಮಾ ಐಲ್ಯಾಂಡಿಗೆ ಹೊರಟಿದ್ದೇವೆ. ಬಟ್ 8 o'clock ಹೊರಡಬೇಕಿತ್ತು, ಆದರೆ ಇವತ್ತು ನನ್ನಿಂದ ಲೇಟ್ ಆಯಿತು. ಇವಾಗ ಎಷ್ಟು ಆಲ್ಮೋಸ್ಟ್ 9 ಆಯಿತು, ಲೇಟ್ ಆಯಿತು. ಸೊ ನಾನು ಎನೋಶಿಮಾ ಐಲ್ಯಾಂಡ್ ರೀಚ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಸಾರಿ, ಆವಾಗಲೇ ವಿಶ್ ಮಾಡೋದು ಮರ್ತೋಯ್ತು. ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್ ಗೈಸ್. ಎಲ್ರಿಗೂ ಈ ವರ್ಷ ಒಳ್ಳೆಯದಾಗಲಿ, ಎಲ್ಲರೂ ಖುಷಿ ಖುಷಿಯಲ್ಲಿರೋಣ. ಆ್ಯಂಡ್ ಈ ವರ್ಷದ ಫಸ್ಟ್ ವ್ಲಾಗ್ ಇದು. ಈ ವರ್ಷ ಇನ್ನೂ ಕೂಡ ಒಳ್ಳೆ ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್, ಇವಾಗಷ್ಟೇ ನಾವು ಟ್ರೈನಿಂದ ಇಳಿದ್ವಿ. ಇಲ್ಲಿ ನೋಡಿ ಅಂತ, ಇದನ್ನು ನೋಡುವಾಗ ಯಾವುದೋ ಶ್ರೈನ್ ಅಥವಾ ಟೆಂಪಲ್ ಥರ ಇಲ್ವಾ ನೋಡಲಿಕ್ಕೆ, ಬಟ್ ಇದು ಎನೋಶಿಮಾ ಸ್ಟೇಷನ್. ಹೇಗಿದೆ ನೋಡಿ. ಸೊ ವೆಲ್ಕಮ್ ಟು ಎನೋಶಿಮಾ ಐಲ್ಯಾಂಡ್ ಗೈಸ್. ನಾವು ಎನೋಶಿಮಾದಿಂದ ಈಗ ಐಲ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೇವೆ. ನನಗೆ ಇಲ್ಲಿ ಒಂದು ಇಷ್ಟ ಆಗೋದೇನೆಂದರೆ, ನಾವು ಎಲ್ಲಿ ಬೇಕಾದರೂ ಯಾವ ಡೈರೆಕ್ಷನಲ್ಲಿ ಹೋದರೂ ನೋಡಿ ಮೌಂಟ್ ಫೂಜಿ ನೋಡ್ಲಿಕ್ಕೆ ಸಿಗ್ತದೆ. ಸ್ನೋ ಕ್ಯಾಪ್ ಆಗಿದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಹೇಳಿರೋ ಎನೋಶಿಮಾ ಐಲ್ಯಾಂಡ್ ಇದುವೇ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಎನೋಶಿಮಾ ಐಲ್ಯಾಂಡ್. ಇಲ್ಲಿಗೆ ಒಂದು ಸ್ಟ್ರೈಟ್ ಬ್ರಿಡ್ಜ್ ಇದೆ, ಅದರಲ್ಲಿ ನಡ್ಕೊಂಡು ಹೋಗಬೇಕು, ನಾವು ಐಲ್ಯಾಂಡ್ ರೀಚ್ ಆಗ್ತೇವೆ. ಏನಪ್ಪ ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಅದು ಹಾರ್ಟ್ ಶೇಪ್ ಇದೆ ಅಲ್ವಾ, ಹಾರ್ಟ್ ಶೇಪ್ ಇದು ಡೆಕೋರೇಷನ್ ಮಾಡಿದಾರಲ್ವಾ, ಅದರ ಒಳಗಡೆಯಿಂದ ಮೌಂಟ್ ಫೂಜಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ದೂರದಲ್ಲಿ. ಹಾಗಾಗಿ ಎಲ್ಲರೂ ಅದರ ಎದುರುಗಡೆ ಫೋಟೋಸ್ ತೆಗೆಸ್ಕೊಳ್ತಾರೆ, ಅಂದರೆ ಮೌಂಟ್ ಫೂಜಿ ಕೂಡ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ, ಇದು ಐಲ್ಯಾಂಡ್ ಇದು ಮೇಯ್ನ್ ಎಂಟ್ರೆನ್ಸ್. ನಾವು ಎಂಟರ್ ಆಗ್ತಿದ್ದಂಗೆ ಇಲ್ಲಿ 2 ಸೈಡಲ್ಲೂ ಬರೀ ಸ್ಟ್ರೀಟ್ ಫುಡ್ಸ್ ಅಷ್ಟೇ. ಇದು ಐಲ್ಯಾಂಡ್ ಆಗಿದ್ದರಿಂದ ಇಲ್ಲಿ ತುಂಬ ಸೀ ಫುಡ್ ಸಿಗುತ್ತೆ. ಹಾಗಾಗಿ ಸೀ ಫುಡ್ ಶಾಪ್ಸ್ ತುಂಬಾ ಇದೆ ಇಲ್ಲಿ. ನಾವಿಲ್ಲಿ ಏನು ಸ್ಕ್ವಿಡ್ ಪೇಸ್ಟ್ ಇದು ನೋಡಿದ್ವಿ, ಹಾಗಾಗಿ ಟ್ರೈ ಮಾಡುವ ಅಂತ ಒಂದು ತಗೊಂಡ್ವಿ. ನಮಗೆ ಅಂತೂ ಭಾರಿ ಇಷ್ಟ ಆಯಿತು. ಇಲ್ಲಿ ಏನೇ ತಗೊಂಡ್ರು ಅಷ್ಟು ಚೆನ್ನಾಗಿದೆ ಇಲ್ಲಿ. ಅಲ್ಲಿಂದ ಸ್ವಲ್ಪ ಎದುರು ಹೋದಾಗ ಇಲ್ಲಿ ನೋಡಿ, ಇವನು ಹಿಡ್ಕೊಂಡಿದ್ದಾನಲ್ವ, ಇದು ಎನೋಶಿಮಾ ಆಕ್ಟೋಪಸ್ ಕ್ರ್ಯಾಕರ್ಸ್ ಅಂತ. ಇದು ಇಲ್ಲಿನ ವೆರಿ ಫೇಮಸ್ ಫುಡ್ ಅಂತೆ. ನೋಡಿ ಈ ಥರ ಡಿಫ್ರೆಂಟ್ ವೆರೈಟಿ ಹಾಗೆ ಡಿಸೈನ್ಸಲ್ಲಿ ಇದೆ. ಎಲ್ಲಿ ನೋಡಿದ್ರು ಎಲ್ಲರೂ ಕೈಯಲ್ಲಿ ಹಿಡ್ಕೊಂಡು ತಿಂತಾ ಹೋಗ್ತಾ ಇದ್ರು. ನಮಗೆ ನೋಡಿ ಒಂಥರ ವಿಚಿತ್ರ ಅನ್ನಿಸ್ತು. ಬಟ್ ಇದು ಇಲ್ಲಿ ಫೇಮಸ್ ಅಂತೆ, ಆಕ್ಟೋಪಸ್ ಕ್ರ್ಯಾಕರ್ಸ್ ಅಂತ. ಈ ಐಲ್ಯಾಂಡಲ್ಲಿ 3 ಶಿಂಟೋ ಶ್ರೈನ್ಸ್ ಇದೆ ಅಂತೆ. ಹೆತ್ಸುನೋಮಿಯಾ, ಒಕುತ್ಸುಮಿಯಾ, ನಕತ್ಸುನೋಮಿಯಾ ಅಂತ. ಅದರಲ್ಲಿ ಫಸ್ಟ್ ಒನ್ ಹೆತ್ಸುನೋಮಿಯಾ ಅಂತ. ಇದು ತುಂಬ ದೊಡ್ಡದಾಗಿದೆ, ಹಾಗಾಗಿ ನಾವು ಇಲ್ಲಿಗೆ ಫಸ್ಟ್ ಈಗ ಹೋಗ್ತಾ ಇದ್ದೇವೆ. ಇನ್ನೊಂದೇನೆಂದರೆ ಇಲ್ಲಿ ನಡಿಲಿಕ್ಕೆ ಮಾತ್ರ ತುಂಬ ಇತ್ತು ನೋಡಿ, ಎಲ್ಲಿ ಹೋದರೂ ಈ ಥರ ಸ್ಟೆಪ್ಸ್. ಈ ಶ್ರೈನಿಗೆ ಹೋಗಲಿಕ್ಕೆ ಸ್ವಲ್ಪ ಜನರನ್ನೇ ಬಿಡ್ತಾ ಇದ್ರು ಈ ಥರ. ಯಾಕಂದರೆ ಮೇಲೆ ಶ್ರೈನಲ್ಲಿ ನೋಡಿ ಎಷ್ಟು ಜನ ಇದ್ದರು ಅಂದರೆ, ನಮ್ಮ ಕಡೆ ಜಾತ್ರೆಯಲ್ಲಿ ಎಲ್ಲ ಜನ ಸೇರ್ತಾರಲ್ವ, ಅದೇ ಥರ ಫುಲ್ ಜನ ಇದ್ದರು. ನಾರ್ಮಲಿ ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೇವಲ್ವಾ, ಅದೇ ಥರ ಇಲ್ಲಿ ಪ್ರತಿ ಶ್ರೈನ್ಸಲ್ಲೂ ನೋಡಿ ಡ್ರ್ಯಾಗನಿಂದ ನೀರು ತೆಗೆದು ಕೈಗಳನ್ನು ತೊಳ್ಕೊಂಡು ಹೋಗೋದು, ಇದು ಪ್ರತಿ ಶ್ರೈನಲ್ಲೂ ಇರುತ್ತೆ. ಇಲ್ಲಿ ಒಂದು ಸ್ಟ್ಯಾಚು ಇದೆ ಅಲ್ವಾ ನೋಡಿ, ಅದರ ಕೆಳಗಡೆ ಈ ಚಿಕ್ಕ ಪಾಂಡಲ್ಲಿ ತುಂಬ ಕಾಯಿನ್ಸ್ ಇತ್ತು. ಏನಂತ ನೋಡಿದಾಗ ಮತ್ತೆ ಗೊತ್ತಾಯಿತು, ಇದು ಮನಿ ವಾಷಿಂಗ್ ಪಾಂಡ್ ಅಂತೆ. ಇದರಲ್ಲಿ ನಾವು ನಮ್ಮ ಜೊತೆಯಲ್ಲಿದ್ದ ಹಣನ
ವಾಶ್ ಮಾಡಿಕೊಂಡು ಇಟ್ಕೊಳ್ಬೋದಂತೆ. ಇಲ್ಲಾಂದರೆ ಅಲ್ಲಿ ಮಿಡಲಲ್ಲಿ ಒಂದು ಡಬ್ಬ ಇದೆ ನೋಡಿ, ಅದಕ್ಕೆ ಕಾಯಿನ್ ಬಿದ್ದರೆ ಒಳ್ಳೆಯದಾಗುತ್ತೆ ಅಂತ, ಹಾಗಂತ ಇಲ್ಲಿನ ಜನರ ಒಂದು ನಂಬಿಕೆ. ಹಾಗಾಗಿ ನಾವು ಕೂಡ ಟ್ರೈ ಮಾಡಿದ್ವಿ. ಇಲ್ಲಿ ಇನ್ನೊಂದೇನೆಂದರೆ ಪೇಯ್ಡ್ ಎಸ್ಕಲೇಟ್ರ್ ವ್ಯವಸ್ಥೆ ಇತ್ತು. ಅಂದರೆ ಏಜ್ ಆದವರಿಗೆ ಹತ್ತೋದು ಇಳಿಯೋದು ಎಲ್ಲ ಕಷ್ಟ ಆಗುತ್ತೆ ಅಲ್ವಾ, ಹಾಗಾಗಿ. ಬಟ್ ಎಲ್ಲಿತ್ತಂತ ನಿಜವಾಗ್ಲೂ ಗೊತ್ತಿಲ್ಲ, ಒಳಗಡೆಯಿಂದ ಎಲ್ಲೋ ಮಾಡಿದ್ದಾರೆ ಇರಬೇಕು. ಇವಾಗ ನಾವಿಲ್ಲಿ ಸೆಕೆಂಡ್ ಶ್ರೈನಿಗೆ ಬಂದ್ವಿ. ನಮ್ಮ ಕಡೆಯಲ್ಲಿ ಎಲ್ಲ ದೇವಸ್ಥಾನದಲ್ಲಿ ರಶ್ ಇದ್ದರೆ ನಾವು ಗುಂಪಲ್ಲಿ ಹೋಗ್ತೇವಲ್ವ, ಇಲ್ಲಿ ಹಾಗೆ ಅಲ್ಲ. ಎಷ್ಟೇ ರಶ್ ಇದ್ದರೂ ಕೂಡ ಲೈನಾಗಿ ಹೋಗ್ತಾರೆ, ಒಬ್ಬರಾದ ನಂತರ ಒಬ್ಬರು ಪ್ರೇ ಮಾಡ್ಕೊಂಡು ಬರ್ತಾರೆ, ಆ ಥರ. ಇಲ್ಲಿ ನೋಡಿ ಇಷ್ಟು ದೊಡ್ಡ ಲೈನ್ ಇದೆ, ನಾವು ಕೂಡ ಈಗ ಲೈನಲ್ಲಿ ನಿಂತಿದ್ದೇವೆ. ನಾನಿವತ್ತು ಇಲ್ಲಿನ ಶ್ರೈನಲ್ಲಿ ಹೇಗೆ ಅವರು ಪ್ರೇ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ಇವ್ರು ಹೇಗಂದರೆ, ಹೋದ ತಕ್ಷಣ ಒಮ್ಮೆ ಬೋ ಮಾಡಿ ಕಾಯಿನ್ ಹಾಕಿ 2 ಸಲ ಕ್ಲ್ಯಾಪ್ ಮಾಡಿ ಪ್ರೇ ಮಾಡಿ ನಂತರ ಮತ್ತೆ ಬೋ ಮಾಡಿ ಹಿಂದೆ ಬರ್ತಾರೆ. ಇಲ್ಲಿ ಎಲ್ಲ ಶ್ರೈನ್ಸ್ ಕೂಡ ಹೀಗೆ ಇರುತ್ತೆ ನೋಡಲಿಕ್ಕೆ. ಚಿಕ್ಕದಾಗಿ ನೋಡಿ, ಎದುರುಗಡೆ ಒಂದು ಡಬ್ಬ ಇಟ್ಟಿರ್ತಾರೆ, ನಾವು ಕಾಯಿನ್ ಹಾಕೋದು, ಆ್ಯಂಡ್ ಒಳಗಡೆ ದೇವ್ರು ಇರ್ತಾರೆ, ಹೊರಗಡೆಯಿಂದ ಪ್ರೇ ಮಾಡಿಕೊಂಡು ಬರೋದು ಅಷ್ಟೇ. ನಡೆದು ನಮಗೆ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಲಂಚ್ ಮಾಡಿಕೊಂಡೆ ನೆಕ್ಸ್ಟ್ ಹೋಗುವ ಅಂತ ಇಲ್ಲಿ ಒಂದು ರೆಸ್ಟೋರೆಂಟ್ ಸಿಕ್ತು. ಇಲ್ಲಿ ನೋಡಿ, ರೆಸ್ಟೋರೆಂಟ್ ಎದುರುಗಡೆನೇ ಈ ಥರ ಡಿಸ್ಪ್ಲೇ ಇಟ್ಟಿರ್ತಾರೆ. ಇದೆಲ್ಲ ಆರ್ಟಿಫಿಷಿಯಲ್ ಫುಡ್. ಇಷ್ಟ ಆದರೆ ನಾವು ಒಳಗಡೆ ಹೋಗಿ ಆರ್ಡ್ರ್ ಮಾಡ್ಬೋದು, ಆ ಥರ. ಇಲ್ಲಿ ನಾನು ಒಯಕೊಡಾನ್ ಆರ್ಡ್ರ್ ಮಾಡಿದ್ದೆ. ಒಯಕೊಡಾನ್ ಅಂದರೆ ಜಾಪನೀಸ್ ರೈಸ್ ಬಾಲ್ ಡಿಶ್ ಅದು. ಇದರಲ್ಲಿ ಚಿಕನ್ ಮತ್ತು ಎಗ್ ಎರಡೂ ಇರೋದ್ರಿಂದ ಪೇರೆಂಟ್ ಆ್ಯಂಡ್ ಚೈಲ್ಡ್ ಡಾನ್ಬುರಿ ಅಂತ ಹೇಳ್ತಾರೆ. ಫುಡ್ ಅಂತೂ ಸಖತ್ತಾಗಿತ್ತು, ಬಿಸಿ ಬಿಸಿಯಾಗಿ. ಸೊ ಅದನ್ನು ತಿಂದ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಅಯ್ಯೋ ಪಾಪ, ಈ ನಾಯಿಗಳನ್ನು ಕೂಡ ಐಲ್ಯಾಂಡಿಗೆ ಕರ್ಕೊಂಡು ಬಂದಿದ್ದಾರೆ. ನಮ್ಮಷ್ಟೇ ನಡಿಬೇಕವು ಕೂಡ. ಇಲ್ಲಿ ನೋಡಿ, ಮೋಚಿ ಸ್ಟಾಲ್ ಇದೆ. ಬಟ್ ಜಸ್ಟ್ ಇವಾಗಷ್ಟೇ ಊಟ ಆಗಿದ್ದು, ಹಾಗಾಗಿ ಮೋಚಿ ಬೇಡ, ಕ್ಯಾನ್ಸಲ್. ಓ, ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾವು ನೋಡ್ತಾ ಇರೋದು. ಯಾಕಂದರೆ ಬೇರೆ ಎಲ್ಲ ಶ್ರೈನ್ಸಲ್ಲಿ ನಾವು ನೋಡಿದ್ದು ಡ್ರ್ಯಾಗನಿಂದ ನೀರು ಬರೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಇವತ್ತು ಆಮೆಯಿಂದ ನೀರು ಬರೋದು ನೋಡ್ತಾ ಇದ್ದೇವೆ ಈ ಎನೋಶಿಮಾ ಐಲ್ಯಾಂಡಲ್ಲಿ. ನೈಸ್. ಇದು ನೋಡಿ ಲಾಸ್ಟ್ ಒನ್ ಶ್ರೈನ್. ಎಷ್ಟು ಉದ್ದ ಲೈನ್ ಇದೆ ನೋಡಿ, ನಾವು ಲೈನ್ ನಿಲ್ಲಿಕ್ಕೆ ಹೋಗಲಿಲ್ಲ ಇಲ್ಲಿ ನೋಡಿ ಎಲ್ಲರೂ ಲೈನ್ ನಿಂತಿದ್ದಾರೆ. ಅಲ್ಲಿ ಒಂದು ದೊಡ್ಡ ಡ್ರ್ಯಾಗನ್ ಕಾಣಿಸ್ತಾ ಇದೆ ಅಲ್ವಾ, ಅದರ ಒಳಗಡೆ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ. ನೋಡುವ, ಯಾಕೋ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ನಾವು ಕೂಡ ಲೈನಲ್ಲಿ ನಿಲ್ತೇವೆ. ಹತ್ತಿರದಿಂದ ನೋಡುವಾಗ ಹೇಗಿದೆ ನೋಡಿ, ಇಲ್ಲೇ ಒಳಗಡೆ ಹೋಗಲಿಕ್ಕೆ ತುಂಬ ಚಿಕ್ಕದಾಗಿದೆ. ನೋಡುವ, ನಾವು ಸಹ ಈಗ ಒಳಗಡೆ ಹೋಗುವ. ಅವರದ್ದು ಏನೋ ಡ್ರ್ಯಾಗನ್ ದೇವ್ರು ಇದೆ, ಮತ್ತೊಂದು ಹುಂಡಿ ಇಟ್ಟಿದ್ದಾರೆ, ಹಾಗೆ ಸಾಕೆ ಎಗ್ಗೆಲ್ಲ ಇಟ್ಟಿದ್ದಾರೆ ನೋಡಿ, ಅಲ್ಲಿ ನೋಡ್ಬೋದು. ಇಷ್ಟೇ ಚಿಕ್ಕದು, ಬೇರೆ ಏನಿಲ್ಲ, ಇಷ್ಟೇ ಇರೋದು. ಇವಾಗ ನಾವೆಲ್ಲಿ ಬಂದ್ವಿ ಗೊತ್ತಾ, ಈ ಎನೋಶಿಮಾ ಐಲ್ಯಾಂಡ್ ಇದು ಇನ್ನೊಂದು ಪಾಪ್ಯುಲರ್ ಜಾಗ, ಡ್ರ್ಯಾಗನ್ ಲವ್ ಬೆಲ್ ಅಂತ. ಇಲ್ಲಿ ನೋಡ್ಬೋದು ಕಪಲ್ಸ್ ಎಲ್ಲ ಲಾಕ್ ಎಲ್ಲ ಹಾಕಿಟ್ಟಿದ್ದಾರೆ. ಎಷ್ಟೊಂದಿದೆ ನೋಡಿ ಇಲ್ಲಿ. ಇದುವೇ ನೋಡಿ, ಇಲ್ಲಿದೆ ಅಲ್ವಾ, ಓಷನ್ ಸೈಡ್ ಫೇಸ್ ಮಾಡ್ಕೊಂಡು ಇಲ್ಲೊಂದು ಬೆಲ್ ಇದೆ ಅಲ್ವಾ, ಇದೇ ಡ್ರ್ಯಾಗನ್ ಲವ್ ಬೆಲ್ ಅಂತ. ಈ ಡ್ರ್ಯಾಗನ್ ಲವ್ ಬೆಲ್ ಇದು ಒಂದು ದೊಡ್ಡ ಸ್ಟೋರಿನೇ ಇದೆ, ಅದನ್ನು ಇಲ್ಲಿ ಹಾಕಿದ್ರು ನೋಡಿ. ಆ್ಯಂಡ್ ಎದುರುಗಡೆ ಓಷನ್ ವ್ಯೂ, ಚೆನ್ನಾಗಿತ್ತು ಈ ಪ್ಲೇಸ್.
ಈ ಐಲ್ಯಾಂಡಲ್ಲಿ ಇದುವೇ ಜಾಸ್ತಿ ಅನಿಸುತ್ತೆ, ಸ್ಟೆಪ್ಸ್ ಹತ್ತೋದು ಇಳಿಯೋದು ಎಲ್ಲ. ಬಟ್ ನೋಡಿ ಅಲ್ಲಿ ವ್ಯೂ ನೋಡಿ, ಎದುರುಗಡೆ ಸಮುದ್ರ ಹೇಗಿದೆ ಅಂತ. ಈ ವ್ಯೂ ನೋಡ್ತಾ ಇದ್ದರೆ ಇಷ್ಟು ನಡೆದಿದ್ದು ಕೂಡ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನೋಡಿ ಇಲ್ಲಿ ಈಗ ಇಷ್ಟು ಉದ್ದ ರೆಡ್ ಕಲರ್ ಬ್ರಿಡ್ಜ್ ನೋಡ್ತಾ ಇದ್ದೇವಲ್ವಾ, ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಗೊತ್ತಾ? ಡೈರೆಕ್ಟ್ ಎನೋಶಿಮಾ ಕೇವ್ಗೆ ಕನೆಕ್ಟ್ ಆಗುತ್ತೆ. ಈ ಬ್ರಿಡ್ಜಲ್ಲಿ ಹಾಗೇ ನಡ್ಕೊಂಡು ಹೋಗಬೇಕು. ಅಲ್ಲಿ ಕಾಣ್ತಾ ಉಂಟಲ್ವಾ, ಅದೇ ಕೇವ್ ಇದೆ ಎಂಟ್ರೆನ್ಸ್. ನೋಡಿ ಇಲ್ಲಿ ಈಗ ನಾವು ಟಿಕೆಟ್ ತಗೊಳ್ಬೇಕು, ಎಂಟ್ರಿ ಫೀ ಇದೆ ಈ ಕೇವ್ಗೆ. ಎಂಟರ್ ಆಗ್ತಿದ್ದಂಗೆ ಇಲ್ಲಿ 2 ಸೈಡ್ ಗೋಡೆಗಳಲ್ಲೂ ಈ ಕೇವ್ ಇದೆಲ್ಲ ಹಿಸ್ಟ್ರಿ ಹಾಕಿದ್ರು. ಇಲ್ಲಿ ನೋಡಿ ನಾವೀಗ ನೋಡ್ತಾ ಇದ್ದೇವಲ್ವಾ, ಇದೇ ಎನೋಶಿಮಾ ಐಲ್ಯಾಂಡ್. ಆ ಐಲ್ಯಾಂಡಿಗೆ ಮತ್ತು ಆ ಕಡೆಗೆ ಜಸ್ಟ್ ಒಂದು ಬ್ರಿಡ್ಜ್ ಕನೆಕ್ಟ್ ಆಗಿದೆ ಅಷ್ಟೇ. ಆ ಬ್ರಿಡ್ಜಲ್ಲಿ ಬರೋದು ನಾವು. ಸುಮಾರು 70,000 ವರ್ಷಗಳ ಹಿಂದೆ ಈ ಎನೋಶಿಮಾ ಐಲ್ಯಾಂಡ್ ಅಪಿಯರ್ ಆಯ್ತಂತೆ. ನೋಡಿ ಅದರ ಹಿಸ್ಟ್ರಿ ಬಗ್ಗೆ ಎಲ್ಲ ಇದರಲ್ಲಿ ಹಾಕಿದ್ರು. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ 2 ಕೇವ್ ಇದೆ ಅಂತೆ. ನೋಡಿ ಕೇವ್ 1 ಲೆಫ್ಟ್, ಕೇವ್ 2ಗೆ ರೈಟ್ ಹೋಗಬೇಕು. ಏನಂದರೆ ಈ ಕೇವ್ ಒಳಗಡೆ ಕೆಲವೊಂದು ಜಾಗದಲ್ಲಿ ತುಂಬ ಕತ್ತಲೆ ಇದೆ ಅಂತೆ. ಹಾಗಾಗಿ ಇವರೇ ಒಂದೊಂದು ಕ್ಯಾಂಡಲ್ನ ಕೊಡ್ತಾ ಇದ್ರು. ಇನ್ ಕೇಸ್ ಕತ್ತಲೆ ಇದ್ದರೆ ಯೂಸ್ ಆಗ್ತದೆ ಅಂತ ಅಷ್ಟೇ. ಏನಂದರೆ ಸ್ವಲ್ಪ ಹುಷಾರಾಗಿ ಬಗ್ಗಿಕೊಂಡು ಹೋಗಬೇಕಾಗುತ್ತೆ ಕೆಲವು ಜಾಗದಲ್ಲಿ. ಜನ ಕೂಡ ತುಂಬಾ ಇದ್ದರು. ಇಲ್ಲಿ ಏನಂದರೆ ಅವರದ್ದು ಕೆಲವೊಂದು ದೇವರ ಮೂರ್ತಿ ಎಲ್ಲ ಇಟ್ಟಿದ್ದಾರೆ. ಸೊ ಕೆಲವೊಂದು ಕತ್ತಲೆ ಇರುವ ಜಾಗದಲ್ಲಿ ಕಾಣೋದಿಲ್ಲ. ಸೊ ಕ್ಯಾಂಡಲ್ನ ಹೀಗೆ ಮುಂದೆ ಇಟ್ಕೊಂಡು ನಾವು ನೋಡ್ಬೋದು. ಅದಕ್ಕೆ ಕ್ಯಾಂಡಲ್ ಯೂಸ್ ಆಗ್ತದೆ ಮೇ ಬಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಂದರೆ ಎದುರುಗಡೆ ಇನ್ನು ಯಾರು ಹೋಗುವಾಗೆ ಇಲ್ಲ ಅಂತ. ಅಲ್ಲಿ ಅಡ್ಡ ಕೂಡ ಹಾಕಿದ್ದಾರೆ. ಇದು ಎಲ್ಲೋ ಎದುರುಗಡೆ ಐಸ್ ಕೇವ್ಗೆ ಏನೋ ಕನೆಕ್ಟ್ ಆಗ್ತದಂತೆ, ಹಾಗಾಗಿ ಅಲ್ಲಿ ಹೋಗ್ಲಿಕ್ಕಿಲ್ಲ ಅಂತ ಹಾಕಿದ್ರು. ನಮ್ಮದು ಕೇವ್ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದಮೇಲೆ ಈ ಕ್ಯಾಂಡಲ್ನ ನಾವಿಲ್ಲಿ ರಿಟರ್ನ್ ಮಾಡಬೇಕು. ಅದು ಕ್ಯಾಂಡಲ್ ಆರಿಸಲಿಕ್ಕೆ ಪಾಪ ಅವರು ಎಷ್ಟು ಅಂತ ಊದುದು, ಅದಕ್ಕೆ ನೋಡಿ ಅಲ್ಲಿ ಒಂದು ಬಲೂನ್ ಇಟ್ಕೊಂಡಿದ್ದಾರೆ, ಅದರಿಂದ ಆರಿಸ್ತಾ ಇದ್ರು. ಈ ಕಡೆಯಿಂದ ಎಂಟರ್ ಆಗೋರಿಗೆ ಕ್ಯಾಂಡಲ್ ಲೈಟ್ ಮಾಡಿ ಕೊಡ್ತಾ ಇದ್ರು. ಇವಾಗ ನೋಡಿ ಕೇವ್ 2 ಇರೋ ಕಡೆ ನಾವೀಗ ಹೋಗ್ತಾ ಇದ್ದೇವೆ. ನೋಡುವ ಕೇವ್ 2 ಹೇಗಿರುತ್ತೆ ಅಂತ. ಕೇವ್ 2ಗೆ ಹೋಗಲಿಕ್ಕೆ ಇನ್ನೊಂದು ಬ್ರಿಡ್ಜಲ್ಲಿ ಹೋಗಬೇಕು ನೋಡಿ. ವಾವ್, ಬ್ಯೂಟಿಫುಲ್ ಆಗಿದೆ. ಅದು ಎಷ್ಟು ಡಾರ್ಕ್ ಇತ್ತು ನೋಡಿ, ಇದು ಅಷ್ಟೇ ಬ್ರೈಟ್ ಇದೆ. ನಿಜವಾಗ್ಲೂ ನಮಗೆ ಇದು ಇಷ್ಟ ಆಯಿತು. ಯಾಕಂದರೆ ಅಲ್ಲಿ ಎಷ್ಟು ಕತ್ತಲೆ ಇತ್ತು ನೋಡಿ, ಇಲ್ಲಿ ಅಷ್ಟೇ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ. 2 ಕೂಡ ಡಿಫ್ರೆಂಟ್ ಆಗಿದೆ, ಕೇವ್ 1 ಮತ್ತು ಕೇವ್ 2. ನೋಡಿ ನಾವು ಕ್ಲಾಪ್ ಹಾಕಬೇಕು, ಆವಾಗ ಅದು ಏನು ಮಾಡ್ತದೆ ನೋಡಿ.
ಜಸ್ಟ್ ಇವಾಗಷ್ಟೇ ನಾವು ಕೇವಿಂದ ಹೊರಗಡೆ ಬಂದ್ವಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಕೇವ್ ಇದೆ ಎಂಟ್ರೆನ್ಸ್. ಅದರ ಒಳಗಡೆನೇ ಕೇವ್ ಇರೋದು. ಇಲ್ಲಿ ನೋಡಿ ಸ್ಟೆಪ್ಸ್ ಇದೆ, ಇದರಿಂದ ಇಳ್ಕೊಂಡು ಹೋದರೆ ನಾವು ಸಮುದ್ರ ತೀರಕ್ಕೆ ಹೋಗ್ಬೋದು. ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಚಿಲ್ ಮಾಡುವ ಅಂತ ಅಂದ್ಕೊಂಡ್ವಿ. ಇವರೆಲ್ಲ ಇಲ್ಲಿ ಎಂತ ನೋಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದ್ದದ್ದು ಕೂಡ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಅದನ್ನೇ ನೋಡ್ತಾ ಇರೋದು ಇಲ್ಲಿ ಎಲ್ಲರೂ. ಎಷ್ಟು ಕ್ಲೀನ್ ಇದೆ ನೋಡಿ ನೀರು. ವಾವ್, ಈ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಇಲ್ಲಿಂದ ವ್ಯೂ ಕೂಡ ಭಾರಿ ಚಂದ ಇದೆ. ಅಲ್ಲಿ ನೋಡಿ, ಇದುವೇ ನಾನು ಇಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇರೋ ಜಾಗ. ಇದು ಸೀ ಕ್ಯಾಂಡಲ್ ಅಂತ, ಅದರ ಮೇಲೆ ಕೂಡ ಹೋಗ್ಲಿಕ್ಕೆ ಆಗ್ತದೆ ಅಂತೆ. ಸೊ ಈಗ ನಾವು ನೆಕ್ಸ್ಟ್ ಅಲ್ಲಿಗೆ ಹೊರಟದ್ದು. ಈ ಸೀ ಕ್ಯಾಂಡಲ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಏನಂದರೆ ಸೀ ಕ್ಯಾಂಡಲ್ ಮೇಲ್ಗಡೆ ಹೋಗಲಿಕ್ಕೆ ಎಂಟ್ರಿ ಫೀ ಇದೆ. ಬಟ್ ಆ ಸೀ ಕ್ಯಾಂಡಲ್ ಇರೋದು ಒಂದು ದೊಡ್ಡ ಗಾರ್ಡನ್ನ ಮಿಡಲಲ್ಲಿ. ಗಾರ್ಡನಿಗೆ ಎಂಟ್ರಿ ಫೀ ಇಲ್ಲ, ಗಾರ್ಡನ್ ಫ್ರೀ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವಾಗ ವಿಂಟರ್ ಅಲ್ವಾ, ಹಾಗಾಗಿ ಈವ್ನಿಂಗ್ 5 o'clock ನಂತರ ಆ ಗಾರ್ಡನ್ ಫುಲ್ ಇಲ್ಯುಮಿನೇಷನ್ ಲೈಟ್ಸ್ ಆನ್ ಮಾಡ್ತಾರಂತೆ. ಹಾಗಾಗಿ 5 o'clock ನಂತರ ಗಾರ್ಡನ್ಗೆ ಕೂಡ ಎಂಟ್ರಿ ಫೀ ಇಟ್ಟಿದ್ದಾರೆ. ನಾವು ಗಾರ್ಡನಿಗೆ ಎಂಟರ್ ಆಗುವಾಗ ಆಲ್ರೆಡಿ 4 o'clock ಜಾಸ್ತಿ ಆಗಿತ್ತು. ಸೊ ಟೆನ್ಷನ್ ಯಾಕೆ ಅಂತ ಗಾರ್ಡನ್ ಮತ್ತು ಸೀ ಕ್ಯಾಂಡಲ್ ಇದ್ದು ಒಟ್ಟಿಗೆ ಪೇ ಮಾಡಿದ್ವಿ. ಸೊ ದ್ಯಾಟ್ ನಮ್ಮದು ನೈಟ್ ಲೇಟ್ ಆದರೂ ಪರವಾಗಿಲ್ಲ, ಗಾರ್ಡನ್ ಒಳಗಡೆನೇ ಇರ್ಬೋದು ಅಂತ. ಏನೋ ಅಪ್ಪ, ಟ್ಯುಲಿಪ್ಸ್ ಸೀಸನ್ ಅಥವಾ ಏನೋ ಅಂತ ಗೊತ್ತಿಲ್ಲ, ಬಟ್ ಈ ಗಾರ್ಡನ್ ತುಂಬ ಈ ಟ್ಯುಲಿಪ್ಸ್ ಹೂಗಳೇ ಇತ್ತು. ನೋಡ್ಬೋದು ಡಿಫ್ರೆಂಟ್ ಕಲರ್ಸಲ್ಲಿ ಇದೆ. ಈ ಗಾರ್ಡನ್ ಮಧ್ಯದಲ್ಲೇ ಸೀ ಕ್ಯಾಂಡಲ್ ಇರೋದು ನೋಡಿ. ಈಗ ನಾವು ನೋಡ್ತಾ ಇದ್ದೇವಲ್ವ, ಇದನ್ನು ಶೋನನ್ ಒಬ್ಸರ್ವೇಟ್ರಿ ಲೈಟ್ ಹೌಸ್ ಅಂತ ಸಹ ಕರೀತಾರೆ. ಇಲ್ಲಿ ನೋಡಿ, ಇದರಲ್ಲಿ 2 ಒಬ್ಸರ್ವೇಟ್ರಿ ಡೆಕ್ ಇದೆ, ಒಂದು ಇಂಡೋರ್ ಹಾಗೆ ಇನ್ನೊಂದು ಔಟ್ಡೋರ್ ಅಂತೆ. ಸೊ ಈ ಸೀ ಕ್ಯಾಂಡಲ್ ಹೇಗಿದೆ ಅಂತ ಈಗ ನೋಡ್ಕೊಂಡು ಬರೋಣ. ಸನ್ಸೆಟ್ ಟೆರೆಸ್ ಅಂತೆ ಇದು. ಇಲ್ಲಿ ಮೇಲೆ ನೋಡಿ ಒಂದು ಕೆಫೆ ಇದೆ, ಹಾಗೆ ಕುತ್ಕೊಂಡು ಚಿಲ್ ಮಾಡಲಿಕ್ಕೆ ಜಾಗ. ಇದು ಸನ್ಸೆಟ್ ವ್ಯೂ ಇಲ್ಲಿಂದ ಚೆನ್ನಾಗಿ ಕಾಣ್ತದೆ. ಇವಾಗ ಒಬ್ಸರ್ವೇಟ್ರಿಗೆ ಹೋಗೋಣ. ನೋಡಿ, ನಮ್ಮ ಟಿಕೆಟ್ ಇದೆ ಅಲ್ವಾ, ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಮೇಲೆ ಹೋಗಲಿಕ್ಕೆ ಲಿಫ್ಟ್ ಉಂಟು. ಸ್ವಲ್ಪ ಸ್ವಲ್ಪ ಜನರನ್ನೇ ಬಿಡ್ತಾ ಇದ್ರು. ಲೈನ್ ನೋಡಿ ಎಷ್ಟು ಉದ್ದ ಇದೆ ಅಂತ. ಎಸ್, ಇವಾಗ ನಮ್ಮ ಸರದಿ. ಲೈನಲ್ಲಿ ಫಸ್ಟಿಗೆ ನಾವೇ ಇದ್ದದ್ದು, ಹಾಗಾಗಿ ಫಸ್ಟ್ ಎಂಟ್ರಿ ನಮಗೆ. ಎಷ್ಟು 10 to 15 ಮೆಂಬರ್ಸನ್ನು ಒಂದು ರೌಂಡಿಗೆ ಕರ್ಕೊಂಡು ಹೋಗ್ತಾರೆ. ಇವರೀಗ ಲಿಫ್ಟಲ್ಲಿ ನಮ್ಮನ್ನು ಕರ್ಕೊಂಡು ಬಂದದ್ದು ಇಂಡೋರ್ ಒಬ್ಸರ್ವೇಟ್ರಿ ಡೆಕ್ಕಿಗೆ. ನೋಡಿ, ಈ ಥರ ಗ್ಲಾಸ್ ಇದೆ. ಗೈಸ್, ಏನು ಗೊತ್ತಾ, ನಾವೀಗ ಟವರ್ ಮೇಲ್ಗಡೆ ಬಂದ್ವಿ. ಏನಂದ್ರೆ ಈ ಟವರ್ ನಿಜವಾಗ್ಲೂ ಅಲ್ಗಾಡ್ತಾ ಇದೆ ಅಲ್ಲ, ಸ್ವಲ್ಪ ಬಟ್ ಗೊತ್ತಾಗ್ತಿದೆ. ಇವಾಗ ಇಲ್ಲಿ ನಾವು ಇಂಡೋರಿಂದ ಔಟ್ಡೋರ್ ಒಬ್ಸರ್ವೇಟ್ರಿ ಡೆಕ್ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿಗೆ ಲಿಫ್ಟ್ ಇಲ್ಲ, ಈ ಥರ ಸ್ಟೆಪ್ಸ್ ಇದೆ. ಎಸ್, ಫೈನಲಿ ವಿ ಆರ್ ಇನ್ ಔಟ್ಡೋರ್ ಒಬ್ಸರ್ವೇಟ್ರಿ ಡೆಕ್. ನೋಡಿ, ಈ ಥರ ಇದೆ. ಓಪನ್ ಪ್ಲೇಸ್ ಇದು, ಅಂದರೆ ನಮ್ಮದು ಲೈಟ್ ಹೌಸ್ ಇದೆ ಅಲ್ವಾ, ಸೇಮ್ ಅದೇ ಥರನೇ. ಇಲ್ಲಿ ನೋಡಿ ಕ್ಲೀನಾಗಿ ಗೊತ್ತಾಗ್ತದೆ. ಈ ಕಡೆ ಇರೋದು ಐಲ್ಯಾಂಡ್, ಆ ಕಡೆಯಿಂದ ಈ ಕಡೆಗೆ ಮಿಡಲಲ್ಲಿ ಬ್ರಿಡ್ಜ್ ಇದೆ ನೋಡಿ.
ಆವಾಗ ನಾವು ಅಷ್ಟೊಂದೆಲ್ಲ ನಡ್ಕೊಂಡು ಹೋದ್ವಿ ಅಲ್ವಾ ಕೇವ್ಗೆ ಎಲ್ಲ. ನೋಡಿ ಇದೇ ರೂಟಲ್ಲಿ ಹೋಗಿದ್ದು, ಇದೇ ಆ ಸ್ಟ್ರೀಟ್. ಇಲ್ಲಿ ಇಷ್ಟೊಂದು ಜನ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಗೊತ್ತುಂಟಾ? ಇವಾಗ ಆಲ್ಮೋಸ್ಟ್ ಟೈಮ್ 5 o'clock ಹತ್ರ ಆಯಿತು ಸನ್ಸೆಟ್ ನೋಡ್ಲಿಕ್ಕಂತ. ಅದರಲ್ಲಿ ಇವರು ಕೂಡ ಒಬ್ಬರು ಮೇಲೆ ಹೋಗುವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಸನ್ಸೆಟ್ ನೋಡಲೇಬೇಕು ಅಂತ. ಬಟ್ ನಮಗೊಂದು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ನೋಡ್ಲಿಕ್ಕೆ ಸಿಕ್ತು, ಅದೇ ಖುಷಿ. ಆಯ್ತಾ ಸಮಾಧಾನ? ಸನ್ಸೆಟ್ ಅಂತ ಹೇಳಿ ನನ್ನನ್ನು ಇಲ್ಲಿ 1 hour ನಿಲ್ಲಿಸಿದ್ರು. ಜೋರು ಚಳಿ ಆಗ್ತಾ ಉಂಟು ಇಲ್ಲಿ. ಫೈನಲಿ ಆಯ್ತಾ ಸಮಾಧಾನ? ಚೆನ್ನಾಗಿತ್ತು. ಆದರೆ ಎಷ್ಟು 1 hour ವೆಯ್ಟ್ ಮಾಡಿದ್ದೇವೆ ಅನ್ಸುತ್ತೆ. ಫೈನಲಿ ಆಯಿತು. ಸನ್ಸೆಟ್ ಆಗಿದ್ದು ಎಲ್ಲರೂ ಒಮ್ಮೆಲೆ ಇಲ್ಲಿಂದ ಖಾಲಿ ಮಾಡಿದರು. ನೋಡಿ ಎಷ್ಟು ಈಗ ಖಾಲಿ ಇದೆ. ನಾವು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಆಮೇಲೆ ಕೆಳಗಡೆ ಹೋದ್ವಿ. ಕೆಳಗಡೆ ಹೋಗಲಿಕ್ಕೆ ಲಿಫ್ಟ್ ಕೂಡ ಇತ್ತು. ಹಾಗೆ ನೋಡಿ ಡೌನ್ ಸ್ಟೇರ್ಸ್ ಅಂತ ಇದೆ ಅಲ್ವಾ, ಸ್ಟೇರ್ಸಲ್ಲಿ ಕೊಡಬೇಕಾದ್ರೆ ನಾವು ನಡ್ಕೊಂಡು ಹೋಗ್ಬೋದು. ಸೊ ಬರುವಾಗ ಎಂತೂ ಲಿಫ್ಟಲ್ಲಿ ಬಂದ್ವಿ ಅಲ್ವಾ, ಈಗ ಹೋಗುವಾಗ ಸ್ಟೇರ್ಸಲ್ಲಿ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಬಟ್ ಒಮ್ಮೆಲೆ ಕೆಳಗೆ ನೋಡುವಾಗ ತಲೆ ತಿರುಗಿದಾಗೆ ಆಗ್ತಾ ಇತ್ತು. ಕೆಳಗೆ ಗಾರ್ಡನಿಗೆ ಬಂದಾಗ ನಮಗೊಂದು ವಿಚಿತ್ರನೇ ಕಾದಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಒಂದು ಡ್ರೀಮ್ ಲ್ಯಾಂಡ್ ಥರ ಇತ್ತು. ಅಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ರು. ಇದೇ ನೋಡಿ ಇಲ್ಯುಮಿನೇಷನ್ ಲೈಟಿಂಗ್ಸ್ ಅಂತ. ಇವರದು ವಿಂಟರಲ್ಲಿ ಆಲ್ಮೋಸ್ಟ್ ದೊಡ್ಡ ಗಾರ್ಡನಲ್ಲಿ ಎಲ್ಲ ಕಡೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಈ ಸೀ ಕ್ಯಾಂಡಲ್ ನೋಡಿ ಈಗ ಹೇಗೆ ಕಾಣ್ತಾ ಉಂಟು ಅಂತ. ಈ ಇಲ್ಯುಮಿನೇಷನ್ ಲೈಟ್ಸ್ನ ನೋಡ್ಲಿಕ್ಕಂತಲೇ ಆಫ್ಟರ್ 5 o'clock ಇಲ್ಲಿ ತುಂಬ ಜನ ಬರ್ತಾರೆ. ಯಾಕಂದರೆ ಇದು ವಿಂಟರ್ ಸೀಸನಲ್ಲಿ ಮಾತ್ರನೇ ಇರೋದು. ಹಾಗಾಗಿ ಫೈನಲಿ ನಾವು ಫುಲ್ ಗಾರ್ಡನ್ ತಿರುಗಿ ಈಗ ಹೊರಗಡೆ ಹೋಗ್ತಾ ಇದ್ದೇವೆ. ಹೊರಗೆ ಹೋಗಲಿಕ್ಕೆ ನೋಡಿ ಟಿಕೆಟನ್ನು ಮತ್ತೆ ಸ್ಕ್ಯಾನ್ ಮಾಡಬೇಕು. ಇಲ್ಲಿ ನೋಡಿ ಕಂಪ್ಲೀಟ್ ಇಡೀ ಐಲ್ಯಾಂಡಿಗೆ ಲೈಟ್ಸ್ ಹಾಕಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾವು ಡೇ ಟೈಮಲ್ಲಿ ಏನು ನೋಡಿದ್ವಿ ಅಲ್ವಾ ಐಲ್ಯಾಂಡ್, ಅದು ಮತ್ತು ಇದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಇದು ನೋಡಿ ನಾವು ಬೆಳಿಗ್ಗೆ ಫಸ್ಟಿಗೆ ಬಂದ್ವಿ ಅಲ್ವಾ, ಅದೇ ಶ್ರೈನ್ ಇದು. ಈಗ ನೋಡಿ ನೈಟಲ್ಲಿ ಎಷ್ಟು ಚಂದ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಇವಾಗ ಕೂಡ ಅಷ್ಟೇ ಜನ ಬರ್ತಾ ಇದ್ದಾರೆ ಈ ಐಲ್ಯಾಂಡಿಗೆ. ನೋಡಿ ಇದು 8-9 ಗಂಟೆವರೆಗೂ ಓಪನ್ ಇದೆ ಅನಿಸುತ್ತೆ. ಗೈಸ್, ನಾನೀಗ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೋಡಿ ನನ್ನ ಹಿಂದ್ಗಡೆ ಇದೆ ಅಲ್ವಾ, ಅದೇ ನೌಶಿಮಾ ಐಲ್ಯಾಂಡ್. ಐಲ್ಯಾಂಡ್ ಫುಲ್ ಲೈಟ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ವಿಂಟರ್ ಅಂತ ಇರಬೇಕು, ಇಲ್ಯುಮಿನೇಷನ್ ಲೈಟ್ಸ್ ಹಾಕಿದ್ದಾರೆ. ಬಟ್ ನಮಗೆ ಭಾರಿ ಇಷ್ಟ ಆಯಿತು, ಬ್ಯೂಟಿಫುಲ್ ಆಗಿದೆ ನೌಶಿಮಾ ಐಲ್ಯಾಂಡ್. ಸೊ ನಾವಿವಾಗ ಇಲ್ಲಿಂದ ಸ್ಟೇಷನ್ ಕಡೆ ಹೋಗ್ತಾ ಇದ್ದೇವೆ ಮನೆಗೆ ಹೋಗಲಿಕ್ಕೆ. ನನ್ನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.